ಜನತೆಗೆ ನಾನು ಹೇಳ್ತೇನೆ, ಧರ್ಮಸ್ಥಳದಲ್ಲಿ ಸೌಜನ್ಯಳ ಅತ್ಯಾಚಾರ ಕೊಲೆಯಾಗಿ 13 ವರ್ಷ ಆಯಿತು. ಅದಾದಾಗ ಇದ್ದದ್ದು BJP ಸರ್ಕಾರ. ಆಗ ಗೃಹ ಮಂತ್ರಿ ಅಶೋಕ್ ಅವರಿದ್ದರು. ಆ ಪ್ರಕರಣವನ್ನು ದಾರಿ ತಪ್ಪಿಸಿದ್ದೇ BJP ಅವರು. ಆ ಪೊಲೀಸ್ ಅಧಿಕಾರಿ, ಆ ಡಾಕ್ಟ್ರು ಅದು ಏನೇನು ಮಾಡಿದ್ರು ಗೊತ್ತು. ನಾನು ಹೇಳ್ತಾ ಇಲ್ಲ. ನಮ್ಮ ಇಲ್ಲೇ ಬಸವರಾಜ್ ಮಾಲಗತ್ತಿ ಅಂತ ನಮ್ಮ ಬಾಗಲಕೋಟೆಯಲ್ಲೂ ಅವರು CPI ಆಗಿದ್ದರು. ಅವರು ಸ್ಪಷ್ಟವಾಗಿ ಹೇಳ್ತಾರೆ, 2023 ಅವನೇ ಸಂಶಯಾಸ್ಪದ ವ್ಯಕ್ತಿನ ಬಿಡುಗಡೆ ಮಾಡಿದ್ಮೇಲೆ, ಸಂತೋಷನ ಬಿಡುಗಡೆ ಮಾಡಿದ್ಮೇಲೆ ಆ CBI ಕೋರ್ಟ್ ಜಜ್ಮೆಂಟ್ ಸ್ಪಷ್ಟವಾಗಿ ಹೇಳ್ಯದ, ಈ ಪ್ರಕರಣದ ದಾರಿ ತಪ್ಪಿಸಿದವರೇ ಆ PSI ಮತ್ತು ಆ ಪೋಸ್ಟ್ ಮಾರ್ಟಮ್ ಮಾಡ್ತಕ್ಕಂಥ ಇಬ್ಬರು ಡಾಕ್ಟ್ರು. ಅವರು ಯಾರು ಹಂಗೆ ಮಾಡಿದ್ರು ಅನ್ನೋದನ್ನು ತನಿಖೆಗೆ ಒಳಪಡಿಸ್ರಿ ಅಂತ ಈಗಿರೋ ಸಿದ್ದರಾಮಯ್ಯ ಸರ್ಕಾರ ಕೇಳಿದರೆ ಇದುವರೆಗೂ ಅದನ್ನು ಅವ್ರು ಮಾಡಿಲ್ಲ. ಒಂದು. ಎರಡನೇದು ಆಗಿ 13 ವರ್ಷ ಆಯಿತು. ಆದಾಗ BJP ಸರ್ಕಾರ, ತದನಂತರ 13ರಲ್ಲಿ ಇದೇ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಸರ್ಕಾರ ಬರ್ತದೆ, ಇವರು ತನಿಖೆ ಮಾಡೋದಿಲ್ಲ. ತದನಂತರ ಜಂಟಿ ಸರ್ಕಾರ ಬರ್ತದೆ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾರೆ. ಅದಾದಮೇಲೆ ಮತ್ತೆ ಅದು ಹೋಗಿಬಿಟ್ಟು ಮತ್ತೆ BJP ಸರ್ಕಾರ ಬರ್ತದೆ, ತೋಡ್ಪೋಡ್ ಸರ್ಕಾರ, ಅವರು ಕೂಡ ಮತ್ತೆ ಅದನ್ನ ತನಿಖೆ ಮಾಡಿಸೋದಿಲ್ಲ. ಈಗ ಮತ್ತೆ ಸಿದ್ದರಾಮಯ್ಯ ಸರ್ಕಾರ. ಈ ಮೂರು ಪಕ್ಷದವರು ಯಾರು ಕೂಡ ಆ ಪ್ರಕರಣವನ್ನು ನ್ಯಾಯಯುತವಾಗಿ ತನಿಖೆ ಮಾಡಿಸಿ ಸೌಜನ್ಯಳಿಗೆ ನ್ಯಾಯ ಕೊಟ್ಟು, ನಾವೇನು ಕೇಳಾಕತ್ತೀವಿ, ಅವಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದವ್ರು ಯಾರು? ನಮ್ಮ ಪ್ರಶ್ನೆ ಅದೇ. ಕೊಂದವ್ರು ಯಾರು, ಅತ್ಯಾಚಾರ, ಅಷ್ಟೇ ನಮ್ಮ ಪ್ರಶ್ನೆ. ಅದನ್ನು ಇವ್ರು BJP ಅವರು ಏನು ಮಾಡ್ತಾರೆ, ಧರ್ಮಸ್ಥಳದ ಅಪಪ್ರಚಾರ ಮಾಡ್ತಾ ಇದ್ದಾರ, ಧರ್ಮಸ್ಥಳದ ಬಗ್ಗೆ ಕೆಟ್ಟ ನಮಗೇನು ಹುಚ್ಚಿಡ್ದದನ್ನು ದೇವರು ಅಲ್ರಿ. ಧರ್ಮ, ದೇವರು, ದೇವಸ್ಥಾನ ಬಗ್ಗೆ ನಮ್ದು ಯಾವುದೂ ಪ್ರಶ್ನೆ ಇಲ್ಲ. ಅದು ಹಿಂದೆನೂ ಇತ್ತು, ಈಗೂ ಇರ್ತೈತಿ, ಮುಂದೂ ಇರ್ತದೆ. ಆದ್ರೆ ಅದ್ರ ಹೆಸರೊಳಗೆ ನೀವು ಭ್ರಷ್ಟರು, ಅತ್ಯಾಚಾರಿಗಳು ಏನು ರಕ್ಷಣೆ ಪಡಿತಾ ಇದ್ದೀರಿ, ಅಂಥವ್ರನ್ನ ತನಿಖೆ ಮಾಡಿ ಏನು ಜೈಲಿಗಟ್ಟ ಕೆಲಸವನ್ನು ಈ ಸರ್ಕಾರಗಳು ಮಾಡಬೇಕು. ಮಾಡ್ತಾ ಇಲ್ಲ. ರಾಜ್ಯ ಜನತೆಯಲ್ಲಿ ಮನವಿ ಮಾಡ್ತೇನೆ, 2028ರಿಗೆ ಈ 3 ಜನ ಏನದಲ್ಲ, ಕಾಂಗ್ರೆಸ್, BJP, JDSನವರು, ಇವನು ಸೀದಾ ಮನೆಗೆ ಕಳಿಸೋ ಕೆಲಸ ಮಾಡ್ರಿ. ಇವರಂಥ ನಾಡದ್ರೋಹಿಗಳು, ದೇಶದ್ರೋಹಿಗಳು ಮತ್ತೊಬ್ಬರಲ್ಲ. ಯಾಕಂದರೆ ಜನರು ಎಷ್ಟು ಜನ ರೀ ಹೆಣ್ಮಕ್ಳಲ್ಲಾಗಿರೋದು. ನ್ಯಾಯ ಸಿಗಬೇಕು ಬೇಡ. ನಾವು ಯಾರು ಮಂಜುನಾಥನ ಮೇಲೆ ಆಪಾದನೆ ಮಾಡ್ತಲ್ಲ, ಧರ್ಮಸ್ಥಳ ಮೇಲೆ ಆಪಾದನೆ ಮಾಡ್ತಾ ಇಲ್ಲ. ನಾವು ಆಪಾದನೆ ಮಾಡಿ ಯಾರು ಅತ್ಯಾಚಾರ ಮಾಡಿ ಕೊಂದವರು, ಅದಕ್ಕೆ ನಮಗೆ ಉತ್ತರ ಬೇಕು. ಇದು ಮತ್ತು ಎಲ್ಲಿವರೆಗೂ ಈ ಹೆಣ್ಣು ಬಾಕರನ್ನು ಆಯ್ಕೆ ಮಾಡಿ ನೀವು ವಿಧಾನಸಭೆಗೆ ಆಯ್ಕೆ ಮಾಡಿ ಕಳಿಸ್ತೀರ, ಅಂಥವ್ರು ನೀವು ಎಲ್ಲಿವರೆಗೂ ಆಯ್ಕೆ ಮಾಡಿಸ್ಕೊಂಡು ನ್ಯಾಯ ಎಲ್ಲಿಂದ ಸಿಗ್ತದೆ? ಹಂಗಂತೇಳಿ BJP ಅವ್ರೇನು ಸಾಹಸಗಳಲ್ಲ. ಅಂಕಿತಾ ಭಂಡಾರಿ, ಉತ್ತರಾಖಂಡ್, ಒಬ್ಬ ಹೋಟೆಲ್ನಾಗ ರಿಸೆಪ್ಷನಿಸ್ಟ್ ಆಕಿ, BJP ಮಂತ್ರಿ ಕೇಳ್ತಾನೆ, ಇವತ್ತು ರಾತ್ರಿ ನೀ ನನಗೆ ಬೇಕಂತ. ಆಕಿ ಒಲ್ಲೆ ಅಂತಾಳ, ಎತ್ತಾಕೊಂಡು ಹೋಗಿ ರೇಪ್ ಮಾಡಿ ಮರ್ಡರ್ ಮಾಡ್ತಾರೆ ಆಕಿನ. ಅದು ಹೋರಾಟ ನಡೀಲಿಕ್ಕತ್ತದ ಉತ್ತರಾಖಂಡ್ ಒಳಗೆ. ಉನ್ನಾವ್ ಪ್ರಕರಣ, ಅವ ಪಾಪ 16 ವರ್ಷದ ಹುಡುಗಿ, ನೌಕರಿ ಕೊಡ್ರಿ ಅಂತ ಹೋಗ್ಕಳಾಕಿ, ಅವ ರೇಪ್ ಮಾಡಾಕಿನ ಮತ್ತೆ ಗ್ಯಾಂಗ್ ರೇಪ್ 5-6 ಜನ ಮಾಡ್ತಾರೆ ಕಾಣಿಸ್ತಕಿ. ಅದಕ್ಕಿನ ಏನು ಮಾಡ್ತಾ ಮತ್ತೆ ಆಕಿ ಹೋರಾಟ ಮಾಡ್ತಾಳೆ, ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗ್ಕಳ. 8 ತಿಂಗಳಾದ್ರೂ ಕಂಪ್ಲೇಂಟ್ ತೊಗೊಳಲ್ಲ. CM ಯೋಗಿ ಆದಿತ್ಯನ ಮನೆ ಮುಂದೆ ಕೂತ ಅವಾಗ ಕಂಪ್ಲೇಂಟ್ ಹಾಕದ. ಕಂಪ್ಲೇಂಟ್ ಹಾಕಿದ್ದಕ್ಕೆ ಆಕಿನ ಅಪ್ಪನ ತೊಗೊಂಡೋಗಿ ಪೊಲೀಸರು ಜೈಲ್ನಾಗ ಹಾಕಿ ಬಿಡಿತಾರೆ, ಲಾಕಪ್ ಡೆತ್ ಹಾಕದ. ಆದರೂ ಹೋರಾಟ ಬಿಡಲ್ಲ ಆಕಿ. ಹೋಗ್ತಾ ಮತ್ತೆ ಯಾಕೆ ಇದನ್ನ ಪೂರ್ತಿ ಕೇಳಿಸ್ಕೋಬೇಕು, ಹೋರಾಟ ಬಿಡಲ್ಲ. ಆಮೇಲೆ ವಕೀಲರಿಗೆ ಕರ್ಕೊಂಡು ಕೋರ್ಟಿಗೆ ಹೋಗಿರ್ತಾಳೆ, ತನ್ನ ಅಂಟಿಗಳು ಕರ್ಕೊಂಡು ಲಾರಿ ತಂದು ಹಾಯಿಸ್ತಾರೆ. ಸೇಮ್ ಸಿನಿಮಾ ಸೀನು ಮಾಡ್ತಾರೆ. ಅದ್ರಾಗ 2 ಅಂಟಿಗಳು ಸಾಯ್ತಾರೆ. ವಕೀಲ ಪುಣ್ಯ ಈಕಿ ಉಳಿತಾರೆ. ಉಳಿದ್ಮೇಲೆ ಹೋರಾಟ ಮುಂದುವರಿಸ್ತಾಳೆ, ಶಿಕ್ಷೆ ಹಾಕದ, ಅವನಿಗೆ ಜೈಲಾಗಿರ್ತದೆ. ಇತ್ತೀಚೆಗೆ 3 ತಿಂಗಳಿಂದ ಡೆಲ್ಲಿ ಹೈಕೋರ್ಟು ಅವ್ನು ಬಿಡುಗಡೆ ಮಾಡ್ತದೆ. ಬಿಡುಗಡೆ ಮಾಡಿದ ಆಕಿ ಮತ್ತೆ CBIಗೆ ಹೋಗ್ತಾಳೆ. ನೋಡ್ರಿ ಹಿಂಗಾದ ಮತ್ತೆ CBIದವರು ಸುಪ್ರೀಂ ಕೋರ್ಟ್ಗೆ ಕೇಸ್ ಹಾಕ್ತಾರೆ, ಅವ್ನು ಜೈಲಿಗೆ ಹಟ್ರಿ ಅಂತೇಳಿ. ಈಕಿ ಮತ್ತು ಹೋಗಿ ಪಾಪ ಹೆಣ್ಮಗಳು ದೆಹಲಿ ಹೈಕೋರ್ಟ್ ಮುಂದೆ, ಆಮೇಲೆ ಜಂತರ್ ಮಂತ್ರ ಹೋರಾಟ ಕುಂತಾಳೆ. ಮತ್ತು ಸುಪ್ರೀಂ ಕೋರ್ಟ್ ಗಮನ ಸೆಳೀತದ. ಸುಪ್ರೀಂ ಕೋರ್ಟ್ ಮತ್ತೆ ಆತನನ್ನು ಜೈಲಿಗೆ ಹಟ್ಟತ್ತದ. ಅಂದ್ರೆ ಭಾಳ ಜನ ಕೇಳ್ತಿರ್ತೀರಿ, ನೀವು ಏಕಾಂಗಿ ಹೊಂಟಾನ, ಒಬ್ಬನ ಹೊಂಟಾನಂದ. ನೀವು ದಿಟದಿಂದ ಹೋರಾಟ ಕೇಳಿದ್ರೆ ಎಂಥ ಭ್ರಷ್ಟ ಆಯೋಗರು ನಾವು ಜೈಲಿಗೆ ಕಳಿಸ್ಬೇಕು. ಕಾರಣ ಈ ಉನ್ನಾವ್ ಪ್ರಕರಣ. ಆ ಹೆಣ್ಮಗಳನ್ನ ಮೆಚ್ಚಬೇಕು. 16-17 ವರ್ಷದ ಮಗು ಏನ್ರಿ ಗೊತ್ತಾಕದ? ಈ ನಾಚಿಕೆ, ಮಾನ ಮರ್ಯಾದೆ ಇಲ್ಲ. ಇಂಥವ್ರು ರಕ್ಷಣೆ ಮಾಡಿದ್ರು ಯಾರು? ಮುಖ್ಯಮಂತ್ರಿ ಆದಿತ್ಯನಾಥ್. ಯಾರು? ಯೋಗಿ ಆದಿತ್ಯನಾಥ್. ಅಲ್ಲಿನ UP ಸರ್ಕಾರ, ಮೋದಿ ಸರ್ಕಾರ ಎಲ್ಲರೂ ಸೇರಿ ಆತನ ರಕ್ಷಣೆಗೆ ನಿಂದಿರ್ತಾರೆ. ಇಡೀ ಸರ್ಕಾರ, ಅಲ್ಲಿನ ಪೊಲೀಸು, ಎಲ್ಲ ವ್ಯವಸ್ಥೆ ಅವನ ರಕ್ಷಣೆಗೆ ನಿಂತರು. ಆ ದಿಟ್ಟ ಹೋರಾಟ ಇದೆಯಲ್ಲ, ಅದು ಗೆಲ್ತದ. ಆ ಹೆಣ್ಮಗಳದು ಗೆಲ್ತಾಳಕ್ಕೆ, ಗೆದ್ದವನು ಮತ್ತೆ ಜೈಲಿಗೆ ಕಟ್ಟಿದಾಳ. ಅದು ಹೋರಾಟ. ಹಂಗೆ ನಿಮ್ಮಲ್ಲಿ ಕೆಚ್ಚಿರ್ಬೇಕು. ನೀವು ಬರೀ ರೊಕ್ಕ ಹೆಂಡ ಅಂತೇಳಿ ಓಟ್ ಹಾಕೊಂಡು ಹೋದ್ರೆ ಮತ್ತೆ ಅವ್ರು ಅದನ್ನೇ ಮಾಡ್ಕೊಂಡು ಹೋಗ್ತಾರೆ. ಹೌದಾ? ಎಲ್ಲಿಂದ ಬೇಟಿ ಬಚಾವ್, ಎಲ್ಲಿಂದ ಬೇಟಿ ಪಡಾವ್? ಹೆಣ್ಮಕ್ಳಿಗೆ ಸುರಕ್ಷತೆ ಇಲ್ಲ ನಂಗೆ ರೀ.
ಅದಕ್ಕೆ ನಾವು ಕೇಳೋದಿಷ್ಟೇ, ನನಗೆ ಬೇರೆ ರಾಜ್ಯದ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಕರ್ನಾಟಕದಲ್ಲಿ ಈ ಮೂರು ಪಕ್ಷಗಳನ್ನ ಅಧಿಕಾರದಿಂದ ದೂರ ಇಟ್ಟು ನಮ್ಮ ದೇವೇಗೌಡರ ಮೊಮ್ಮಗನ ಕೇಸ್ ನೋಡ್ತೀರಿ, ಜೈಲಿನಾಗಿದ್ದಾನೆ, ಏನು ಮಾಡೋದು, ನಾನು ಅದ್ರ ಬಗ್ಗೆ ಹೇಳಿಕ್ಕೆ ಹೋಗಲ್ಲ. ಸೊ ಇಂಥವ್ರನ್ನೆಲ್ಲ ನೀವು ಓಟ್ ಹಾಕಿ ಗೆಲ್ಲಿಸಿ ಅಧಿಕಾರಕ್ಕೆ ಕಳಿಸೋ ಬದಲು ಯಾರು ಪ್ರಾಮಾಣಿಕ, ನಮ್ಮನ್ನು ನೀವು ನಂಬಂಗಿಲ್ಲ ಅಂದ್ರೆ ಒಂದ್ಸರಿ ಕೊಟ್ಟು ನೋಡ್ರಿಲ್ಲ ಏನು ಮಾಡ್ತೀವಿ ಅಂತೇಳಿ, ಅವಾಗ ನಿಮ್ಗೆ ಗೊತ್ತಾಕತ್ ನಾವು ಏನು ಮಾಡ್ತೀವಿ ಏನಿಲ್ಲ ಅಂತ. ಮಾಡಿದ್ರೆ ರಾತ್ರಿ ಜೈಲಿಗೆ ಹಟ್ರಿ, ನಮ್ಮನ್ನು ಹಾಕಾಕೊಂಡ್ ಬಂದು ಬಡೀರಿ, ಕಂಬಕ್ಕೆ ಕಟ್ಟಿ ಬಡೀರಿ, ಇನ್ನೂ ಏನು ಹೇಳಿ, ಹೌದಾ? ಅದಕ್ಕೆ ಒಂದು ಚಾನ್ಸ್ ಕೊಡ್ರಿ, ಒಂದು ಬದಲಾವಣೆ ಮಾಡಿ ನೋಡ್ರಿ. ಕೊನೆ ಮಾತು, ಒಂದು ಬದಲಾವಣೆ ಮಾಡಿ ನೋಡ್ರಿ, ಪ್ರಾಮಾಣಿಕವಾಗಿ ಓಟ್ ಹಾಕ್ರಿ. ಭ್ರಷ್ಟರನ್ನ, ದುಷ್ಟರನ್ನ, ಅಯೋಗ್ಯರನ್ನ, ದರೋಡಿಕೋರನ್ನ ಅಧಿಕಾರದಿಂದ ದೂರ ಇಡ್ರಿ. ಸಜ್ಜನರು, ಪ್ರಾಮಾಣಿಕರು, ಜನಪರ ಕಾಳಜಿ ಇರ್ತಕ್ಕಂಥವ್ರನ್ನ ಗುರುತಿಸಿ ಆಯ್ಕೆ ಮಾಡಿ ವಿಧಾನಸಭೆಗೆ ಕಳಿಸ್ರಿ. ಉಪಚುನಾವಣೆಯಲ್ಲಿ ನನ್ನೇ ಕಳಿಸ್ಬೇಕಂತ ನನಗಿಂತ ಉತ್ತಮ ಇದ್ರೆ ಯಾರನ್ನಾದ್ರೂ ಕಳಿಸ್ರಿ. ಆದರೆ 2028ಕ್ಕೆ ಮಾತ್ರ ಇಡೀ ರಾಜ್ಯಾದ್ಯಂತ ಒಂದು ಬದಲಾವಣೆ ಆಗಬೇಕು. ಆ ನಿಟ್ಟಿನಲ್ಲಿ ನಮ್ಮ ಸ್ವಚ್ಛ ವಿಧಾನಸಭೆ ಅಭಿಯಾನ ನಡೀತಾ ಇದೆ. ನಮ್ಮ ಬಾಗಲಕೋಟೆ ಜನರಿಗೂ ಹೇಳ್ತೇನೆ, ಬಾಗಲಕೋಟೆ ಒಂದೇ ಅಲ್ಲ, ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಿಂದ ಉತ್ತಮ ವ್ಯಕ್ತಿಗಳನ್ನು ಗುರುತಿಸಿ 2028ಕ್ಕೂ ಕೂಡ ಚುನಾವಣೆ ನಿಲ್ಲಿಸ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಓಟ್ ಹಾಕಿ ಗೆಲ್ಲಿಸಿ ಇಡೀ ವಿಧಾನಸಭೆಯನ್ನು ತಾವು ಸ್ವಚ್ಛಗೊಳಿಸ್ಕೋಬೇಕು ಅಂಥೇಳಿ ಮನವಿ ಮಾಡ್ತೇನೆ. ನಮಸ್ಕಾರ. ಓಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ನಾಗರಾಜ್ ಕಲ್ಕುಟಿಗೆ ಅವರ ಮಾತುಗಳಾಗಿತ್ತು. ಯಾಕಂದರೆ ಏಕಾಂಗಿಯಾಗಿ ಇಡೀ ರಾಜ್ಯವನ್ನು ಸುತ್ತುವಂತಹ ಕೆಲಸ ಮಾಡ್ತಾರೆ, ಹಾಗೆ ಬೇರೆ ಬೇರೆ ಅಭಿಯಾನಗಳನ್ನು ಹಮ್ಮಿಕೊಳ್ತಾರೆ. ಹೀಗಾಗಿ ಏಕಾಂಗಿ ಪಯಣದತ್ತ ಜನರನ್ನು ಒಂದಿಷ್ಟು ಮುಂಚೂಣಿಯಲ್ಲಿ ತರುವಂತಹ ಕಾರ್ಯಕ್ಕೆ ಮಾಡ್ತಾರೆ. ಸೊ ಒಳ್ಳೆಯದಾಗಲಿ ನಾಗರಾಜ್ ಕಲ್ಕುಟಿಗೆ ಅವರಿಗೆ, ಆದಷ್ಟು ಬೇಗ ಅವರನ್ನು MLA ಆಗಿ ನೋಡುವಂತಹ ಒಂದು ಸನ್ನಿಹಿತ ನಮಗೂ ಎದುರಾಗಲಿ ಸರ್ ಅಂತ ಹೇಳ್ತಾ, ಸೊ ಒಳ್ಳೆಯದಾಗಲಿ ಸರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಮತ್ತೊಂದು ವಿಭಿನ್ನವಾಗಿರುವಂತಹ ಸ್ಟೋರಿಯೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ. ವಂದೇ ಮಾತರಂ.